ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೀವೆಲ್ಲರೂ ಕೂಡ ಪ್ರತಿದಿನ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಫಾಲೋ ಅಪ್ ಮಾಡ್ತಾ ಇದ್ದೀರಿ. ಅಲ್ಲಿ PSTR, GPSTR ಮತ್ತು HSTRಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಸನ್ನು ನಾವು ಪ್ರತಿದಿನನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲರ ಸಹಕಾರದೊಂದಿಗೆ ನಾವು ಈ ಒಂದು ಎಕ್ಸಾಮಿಗೆ ಯೂಸ್ಫುಲ್ ಆಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕನ್ನು ಇಟ್ಕೊಂಡು ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ನೀವು ಥಿಯರಿಟಿಕಲ್ ಪಾರ್ಟನ್ನು ನೀವು ಓದ್ತಾ ಇರ್ತೀರಿ, ಆದರೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಪ್ರಶ್ನೆಗಳ ಸರಣಿಯನ್ನು ನಾವು ಮಾಡ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟಲ್ಲಿ ನಾವು ಈ PSTR 2026 ಇನ್ನೇನು 2026ರಲ್ಲಿ PSTR ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಪರಿಸರ ಅಧ್ಯಯನ ಅಂತೇಳಿ. ಅಂದರೆ EVS ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇವತ್ತು ನೋಡ್ತಾ ಹೋಗೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೇರವಾದಂತಹ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಪರಿಸರ ಅಧ್ಯಯನ ಅಂದರೆ ಇದು ಕೇವಲ ಸೈನ್ಸ್ ಕಾನ್ಸೆಪ್ಟ್ ಅಷ್ಟೇ ಬರಲ್ಲ, ಅದರ ಜೊತೆಗೆ ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ನಮ್ಮ ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಅರ್ತ್ ಆಗಿರ್ಬೋದು, ಹಾಗೆ ಇಂಡಿಯಾದ ಒಂದು ಸ್ಟ್ರಕ್ಚರ್ ಆಗಿರ್ಬೋದು, ಕರ್ನಾಟಕ ಸ್ಟ್ರಕ್ಚರ್ ಆಗಿರ್ಬೋದು, ಹಾಗೆ ಪೊಲಿಟಿಕಲ್ ಸೈನ್ಸ್ ರಿಲೇಟೆಡ್ ಕೆಲವೊಂದು ಕಾನ್ಸೆಪ್ಟು, ಸೋಷಿಯಾಲಜಿ ರಿಲೇಟೆಡ್ ಕಾನ್ಸೆಪ್ಟನ್ನು ಕೂಡ ಆ್ಯಡ್ ಮಾಡಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ PSTR, HSTR ಮತ್ತು GPSTR ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ವಿಡಿಯೋಸನ್ನು ವಾಚ್ ಮಾಡಿ. ಸೊ ಮುಂದೆ ಬರ್ತಾ ಇರುವಂತಹ ಎಕ್ಸಾಮಿಗೆ ನಿಮಗೆ 100% ಈ ವಿಡಿಯೋಸ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನೀವು ಟಾಪಿಕ್ ವೈಸಲ್ಲಿ ಓದ್ತಾ ಹೋಗ್ತಾ ಇದ್ದೀರಿ. ಆ ಟಾಪಿಕನ್ನು ಓದಬೇಕಾದ್ರೆ ಪ್ರಶ್ನೆಗಳು ಹೇಗೆ ಬರ್ತಾವೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ನಮ್ಮ ಅಕಾಡೆಮಿ ವತಿಯಿಂದ ಈ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡುವಂತಹ ವಿಡಿಯೋಸ್ಗಳೇ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಹೋಗ್ತವೆ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ಆನ್ಲೈನ್ ಕೋರ್ಸನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR, PSTR ಮತ್ತು GPSTR ಈ 3 ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಆನ್ಲೈನ್ ಕೋರ್ಸ್ ನಿಮಗೆ ಸಿಗುತ್ತೆ. ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಆದ ನಂತರದಲ್ಲಿ ಯಾವ ಕೋರ್ಸ್ ಬೇಕೋ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋಸ್ ಡಿಸ್ಪ್ಲೇ ಆಗುತ್ತೆ. ಹಾಗೆ ಆ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ವಿಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ನೋಡಿ, ಎಲ್ಲ ವಿಷಯಗಳನ್ನು ಮತ್ತು ಚಾಪ್ಟರ್ ವೈಸಲ್ಲಿ ಕ್ಲಾಸನ್ನು ಮಾಡಿಕೊಡ್ಲಾಗತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಅನಾಲಿಸಿಸ್ ಮಾಡ್ತೀವಿ. ಹಾಗೆ ಟೆಸ್ಟ್ ಸೀರೀಸು ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಶಾರ್ಟ್ ವಿಡಿಯೋಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಇಲ್ಲಿ ನಿಮಗೆ ಕವರ್ ಮಾಡಿಕೊಡ್ತೀನಿ. ಹಾಗಾದರೆ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡಿ. ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಗರಗ ಗ್ರಾಮಕ್ಕೆ ರಾಷ್ಟ್ರಧ್ವಜ ತಯಾರಿಸುವ ಹಕ್ಕನ್ನು ನೀಡಲಾಗಿತ್ತು. ಅಂದರೆ ಧಾರವಾಡದಲ್ಲಿರುವಂತಹ ಗರಗ ಗ್ರಾಮಕ್ಕೆ ಈ ರಾಷ್ಟ್ರಧ್ವಜವನ್ನು ತಯಾರಿಸುವಂತಹ ಹಕ್ಕನ್ನು ನೀಡಲಾಗಿತ್ತು. ಈಗ ಆ ಹಕ್ಕನ್ನು ಯಾರಿಗೆ ನೀಡಲಾಗಿದೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಆಗಿ ನೋಡೋದಾದರೆ ನೋಡಿ, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘಕ್ಕೆ ಇದನ್ನು ನೀಡಲಾಗಿದೆ. ಯಾರಿಗೆ ನೀಡಲಾಗಿದೆ? ಈಗ ಗರಗ ಗ್ರಾಮಕ್ಕೆ ಇರುವಂತಹ ಒಂದು ಅಧಿಕಾರವನ್ನು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘಕ್ಕೆ ಈ ಒಂದು ರಾಷ್ಟ್ರ ಧ್ವಜವನ್ನು ತಯಾರಿಸುವಂತಹ ಸಂಪೂರ್ಣವಾದಂತಹ ಒಂದು ಹಕ್ಕನ್ನು ನೀಡಲಾಗಿದೆ. ನೋಡಿ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಹುಬ್ಬಳ್ಳಿ ನಗರದ ಬೆಂಗೇರಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರೋದನ್ನು ನೋಡ್ಬೋದು. ಅಂದರೆ ಪ್ರಧಾನ ಕಚೇರಿ ಕಂಡು ಬರುವಂಥದ್ದು ಎಲ್ಲಿದೆ? ಹುಬ್ಬಳ್ಳಿ. ಅಂದರೆ ಧಾರವಾಡ ಹುಬ್ಬಳ್ಳಿ ನಗರದ ಬೆಂಗೇರಿ ಎಂಬುವಂತಹ ಸ್ಥಳದಲ್ಲಿ ಈ ಒಂದು ಪ್ರಧಾನ ಕಚೇರಿಯನ್ನು ಹೊಂದಿರುತ್ತೆ. ಯಾವುದರದ್ದು ಅಂತ ಕೇಳಿದರೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಪ್ರಧಾನ ಕಚೇರಿ ಇರುವಂತಹ ಒಂದು ಸ್ಥಳವಾಗಿರುತ್ತೆ. ಇವರಿಗೆ ರಾಷ್ಟ್ರಧ್ವಜವನ್ನು ತಯಾರಿಸುವಂತಹ ಒಂದು ಅಧಿಕಾರವನ್ನು ನೀಡಲಾಗಿರೋದನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ. ಪದಗಳನ್ನು ಸರಿ ಹೊಂದಿಸಿ ಅಂತ ಇದೆ. ನೋಡಿ, ಇಲ್ಲಿ 4 ಬೇರೆ ಬೇರೆ ರೀತಿಯಾದಂತಹ ಪದಗಳ ಜೋಡಣೆಯನ್ನು ಕೊಟ್ಟಿದ್ದಾನೆ. ಮೊದಲನೇ ಪದಕ್ಕೆ ಯಾವುದಿದೆ, ಎರಡನೇ ಪದಕ್ಕೆ ಯಾವುದು ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ನೋಡಿ, ಫಸ್ಟ್ ಒನ್ ಯಾವುದಿದೆಪ್ಪ ಅಂದರೆ ಕೇರಳ ಅಂತ ಇದೆ.
ಕೇರಳ ಅನ್ನುವಂಥದ್ದು ಭಾರತದಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಇದು ಭಾರತದ ದಕ್ಷಿಣದಲ್ಲಿರುವಂತಹ ಒಂದು ರಾಜ್ಯ. ಕೇರಳ ಎಲ್ಲಿದೆ? ಭಾರತದ ದಕ್ಷಿಣದಲ್ಲಿರುವಂತಹ ಸೌತ್ ಅಲ್ಲಿರುವಂತಹ ಒಂದು ಸ್ಟೇಟೇ ಕೇರಳವಾಗಿರುತ್ತೆ. ಹಾಗಾದ್ರೆ ಲಡಾಖ್ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದ್ರೆ ಇದು ಭಾರತದ ಉತ್ತರದಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಇದು? ಭಾರತದ ಉತ್ತರದಲ್ಲಿ ಕಂಡುಬರುವಂತಹ ಒಂದು ಕೇಂದ್ರಾಡಳಿತ ಪ್ರದೇಶ. ಯೂನಿಯನ್ ಟೆರಿಟರಿ ಯಾವುದಪ್ಪ ಅಂದ್ರೆ ಅದು ಲಡಾಖ್ ಆಗಿರುತ್ತೆ. ಕೇರಳ ಸೌತ್ ಅಲ್ಲಿದ್ರೆ ಲಡಾಖ್ ಎಲ್ಲಿದೆ? ನಾರ್ತ್ ಅಲ್ಲಿ ಕಂಡುಬರುವಂಥದ್ದು ಕೇಂದ್ರಾಡಳಿತ ಪ್ರದೇಶ ಅಂತಾನೂ ಕೂಡ ಇದನ್ನ ಕರೆಯುವಂಥದ್ದು. ನೆಕ್ಸ್ಟ್ ನೋಡಿ, ಭಾರತ ಪರ್ಯಾಯ ದ್ವೀಪ ರಾಷ್ಟ್ರವಾಗಿದೆ. ಭಾರತವನ್ನ ಪರ್ಯಾಯ ದ್ವೀಪ ಅಂತಾನೂ ಕೂಡ ಕರಿತೀವಿ. ಪರ್ಯಾಯ ದ್ವೀಪ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನೋಡಿ, 3 ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇದ್ರೆ ಅದನ್ನ ಪರ್ಯಾಯ ದ್ವೀಪ ಅಂತ ಕರೆಯುವಂಥದ್ದು. 3 ಸೈಡ್ ವಾಟರ್ ಬಾಡಿ, ಒಂದು ಸೈಡ್ ಲ್ಯಾಂಡ್ ಮಾಸ್ ಇತ್ತಂದ್ರೆ ಅದನ್ನೇ ಪೆನಿನ್ಸುಲರ್ ಐಲ್ಯಾಂಡ್ ಅಂತಾನೆ ಕರೆಯುವಂಥದ್ದು. ಹಾಗಾದ್ರೆ ಭಾರತ ಪರ್ಯಾಯ ದ್ವೀಪವಾದ್ರೆ ಅಂಡಮಾನ್ ಎನ್ನುವಂಥದ್ದು ಏನಾಗಿರತ್ತದು? ಅದು ದ್ವೀಪವಾಗಿರತ್ತೆ. ಅಂಡಮಾನ್ ಅನ್ನುವಂಥದ್ದು ಅಥವಾ ಅಂಡಮಾನ್ ನಿಕೋಬಾರ್ ಅನ್ನುವಂಥದ್ದು ಏನದು? ದ್ವೀಪ, ಐಲ್ಯಾಂಡ್ ಅದು. ಹಾಗಾದ್ರೆ ಐಲ್ಯಾಂಡ್ ಅಂದ್ರೆ ಏನು? ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಭಾಗ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ದ್ವೀಪ ಅಂತ ಕರಿತೀವಿ. ಆದ್ರೆ 3 ಕಡೆ ನೀರಿದ್ದು ನೋಡಿ ಭಾರತಕ್ಕೆ, ಸೊ ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಅರಬ್ಬಿ ಸಮುದ್ರ ಇದೆ, ಹಿಂದೂ ಮಹಾಸಾಗರ ಕಂಡುಬರುತ್ತೆ, ಮೇಲ್ಭಾಗದಲ್ಲಿ ಭೂಭಾಗ ಕಂಡುಬರುತ್ತೆ. ಆದ್ರಿಂದ ಭಾರತವನ್ನ ಪರ್ಯಾಯ ದ್ವೀಪ ಅಂತ ಕರೆದಿರುವಂಥದ್ದು. ಓಕೆ, ಅಂಡಮಾನ್ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರುವಂಥದ್ದು. ಹಾಗಾಗಿ ಅಂಡಮಾನ್ ನಿಕೋಬಾರನ್ನ ಏನಂತ ಕರಿತೀವಿ? ದ್ವೀಪ ಅಂತ ಕರಿತೀವಿ, ಐಲ್ಯಾಂಡ್ ಅಂತ ಕರೆಯುವಂಥದ್ದು. ಹಾಗೆ ಕೇಂದ್ರಾಡಳಿತ ಪ್ರದೇಶಗಳು, ಭಾರತದಲ್ಲಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವೆ ಅಂದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಕಂಡುಬರ್ತಾವೆ. 8 ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ಹಾಗಾದ್ರೆ ಭಾರತದಲ್ಲಿರುವ ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 28 ರಾಜ್ಯಗಳು ಭಾರತದಲ್ಲಿ ಕಂಡುಬರ್ತಾವೆ. 28 ಸ್ಟೇಟ್. ನೋಡಿ 29 ರಾಜ್ಯಗಳಿದ್ದು 29 ಇದ್ದು. ಆ 29 ರಾಜ್ಯಗಳಲ್ಲಿ ಒಂದು ರಾಜ್ಯ ಏನಾಯ್ತಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋಗುತ್ತೆ. ಯಾವಾಗಂದ್ರೆ 2019ರಲ್ಲಿ. ಹಾಗಾದ್ರೆ 2019ರಲ್ಲಿ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವಾಯ್ತಪ್ಪ ಅಂದ್ರೆ ಜಮ್ಮು ಕಾಶ್ಮೀರ ಅನ್ನುವಂಥದ್ದು. ಈ JK ಅನ್ನುವಂಥದ್ದು ಏನಾಯ್ತಪ್ಪ ಅಂದ್ರೆ UT ಆಯಿತು. ಆ UTಯಲ್ಲಿ ಒಂದು ಏನಾಯ್ತು? ಲಡಾಖ್ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶವಾದ್ರೆ ಇನ್ನೊಂದು ಜಮ್ಮು ಕಾಶ್ಮೀರ ಅಂತ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವಾಗತ್ತೆ. ಹಾಗಾಗಿ ಯೂನಿಯನ್ ಟೆರಿಟರಿ ಅಂತ ನೋಡಿದಾಗ ಎಷ್ಟಾಯ್ತಪ್ಪ ಅಂತ ಕೇಳಿದಾಗ 8 ಕೇಂದ್ರಾಡಳಿತ ಪ್ರದೇಶಗಳು. ಆಕ್ಚುಲಿ 9 ಕೇಂದ್ರಾಡಳಿತ ಪ್ರದೇಶಗಳಿದ್ದಿದ್ದು 9. ಅದರಲ್ಲಿ ದಿಯು ದಾಮನ್ ದಾದ್ರಾ ನಗರ ಹವೇಲಿಯನ್ನ ಮರ್ಜ್ ಮಾಡಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟಾಯ್ತು? 8 ಆಯ್ತು. ಅವು 9 ಇದ್ದಿದ್ದು. ದಿಯು ದಾಮನ್ ದಾದ್ರಾ ನಗರ ಹವೇಲಿ ಕೇಂದ್ರಾಡಳಿತ ಪ್ರದೇಶಗಳನ್ನ ಒಂದುಗೂಡಿಸ್ತಾರೆ. ಹಾಗಾಗಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶ ಆಯ್ತಂದ್ರೆ 8. ರಾಜ್ಯಗಳು 29 ರಾಜ್ಯಗಳಿತ್ತು. ಜಮ್ಮು ಕಾಶ್ಮೀರ UT ಆಯಿತು. ಹಾಗಾಗಿ ಎಷ್ಟು ರಾಜ್ಯಗಳಾಯಿತು? ಪ್ರಸ್ತುತ 28 ರಾಜ್ಯಗಳು ಭಾರತದಲ್ಲಿ ಕಂಡು ಬರ್ತಾವೆ. ನೆಕ್ಸ್ಟ್ ನೋಡಿ, ಬಂಗಾಳ ಕೊಲ್ಲಿ ಅನ್ನುವಂಥದ್ದು ಪೂರ್ವ ದಿಕ್ಕಿನಲ್ಲಿ ಇದೆ. ಇದೇ ಬೇ ಆಫ್ ಬೆಂಗಾಲ್, ಇದು ಬಂಗಾಳ ಕೊಲ್ಲಿ ಭಾರತದ ಪೂರ್ವ ದಿಕ್ಕಿನಲ್ಲಿದೆ. ಅರಬ್ಬಿ ಸಮುದ್ರ ಎನ್ನುವಂಥದ್ದು ಇದು ಅರೇಬಿಯನ್ ಸಿ. ಅರಬ್ಬಿ ಸಮುದ್ರ ಎನ್ನುವಂಥದ್ದು ಭಾರತದಲ್ಲಿ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಇದು ಪಶ್ಚಿಮ ಭಾಗದಲ್ಲಿ ಕಂಡುಬರೋದು. ಎಲ್ಲಿದೆ? ಇದು ವೆಸ್ಟರ್ನ್ ಸೈಡ್ ಅಲ್ಲಿ ಕಂಡುಬರುತ್ತೆ ಅರಬ್ಬಿ ಸಮುದ್ರ. ನೋಡಿ, ಈ ರೀತಿಯಾದಂತಹ ಒಂದು ಕ್ವಶನ್ ಅನ್ನು ಕೂಡ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಅದನ್ನ ಮ್ಯಾಚ್ ಮಾಡಬೇಕಾಗತ್ತೆ. ಸ್ಟೇಟ್ ಕೊಡ್ಬೋದು, ಯೂನಿಯನ್ ಟೆರಿಟರಿ ಕೊಡ್ಬೋದು, ಅಥವಾ ವಾಟರ್ ಬಾಡಿ ಕೂಡ ಕೊಡ್ಬೋದು. ಈಗ ಬಂಗಾಳ ಕೊಲ್ಲಿ ಬದಲು ಏನಂತ ಕೇಳ್ಬೋದು? ಹಿಂದೂ ಮಹಾಸಾಗರ ಅಂತ ಕೊಟ್ಬಿಟ್ರೆ ಯಾವುದಂತ ಆನ್ಸರ್ ಕೊಟ್ಟಿರ್ತಾರೆ? ಇಲ್ಲಿ ದಕ್ಷಿಣ, ಸೌತ್ ಅಂತ ಕೊಟ್ಟಿರ್ತಾರೆ. ನೋಡಿ, ಇದು ಇಂಡಿಯಾ ರಿಲೇಟೆಡ್ ಆಗಿರುವಂತಹ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ಈ EVS ಅಲ್ಲಿ ನೋಡ್ಕೋಬೇಕಾಗತ್ತೆ. ನಿಮಗೆ ನೋಡೋದಕ್ಕೆ ಜಿಯೋಗ್ರಫಿ ಅನ್ಸೋದು, ಬಟ್ ಜಿಯೋಗ್ರಫಿನೂ ಕೂಡ EVS ನ ಒಂದು ಭಾಗನೇ ಆಗಿರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ. ಪ್ಲಾಯ ಎಂದರೇನು ಅಂತ ಇದೆ. ಪ್ಲಾಯ ಅಂದ್ರೆ ಏನು ಅಂತ ಅರ್ಥ ನೋಡಿ ಸ್ನೇಹಿತರೆ. ಪ್ಲಾಯ ಅಂದ್ರೆ ಅರ್ಥ ಈ ಮರುಭೂಮಿ ಇದೆ ಭಾರತದಲ್ಲಿ. ಭಾರತದಲ್ಲಿರುವಂತಹ ಮರುಭೂಮಿ ಯಾವುದಪ್ಪ ಅಂದ್ರೆ ಥಾರ್ ಡೆಸರ್ಟ್, ಥಾರ್ ಮರುಭೂಮಿ ಕಂಡುಬರುತ್ತೆ. ಆ ಥಾರ್ ಮರುಭೂಮಿಯ ಭಾಗದಲ್ಲಿ ಹಲವಾರು ಉಪ್ಪು ನೀರಿನ ಸರೋವರಗಳು ಕಂಡುಬರ್ತಾವೆ. ಸಾಲ್ಟ್ ವಾಟರ್ ಲೇಕ್ಸ್ಗಳು ಕಂಡುಬರ್ತಾವೆ. ಆ ಸಾಲ್ಟ್ ವಾಟರ್ ಲೇಕ್ಸ್ಗಳಿಗೆ ಕರೆಯುವಂತಹ ಹೆಸರು ಏನಪ್ಪಾ ಅಂದ್ರೆ ಪ್ಲಾಯ ಅಂತಾನೆ ಕರಿತೀವಿ. ಇದು ಗೊತ್ತಿರಬೇಕು.
ನೋಡಿ, ಥಾರ್ ಮರುಭೂಮಿಯಲ್ಲಿ ಉಪ್ಪು ನೀರಿನ ಸರೋವರಗಳು ಕಂಡು ಬರ್ತವೆ. ಅವುಗಳನ್ನ ಕರೆಯುವಂತಹ ಹೆಸರೇನಪ್ಪ ಅಂದ್ರೆ ಪ್ಲಾಯ ಅಂತ ಕರೀತಾರೆ. ಕ್ಲಿಯರ್? ಸಾಲ್ಟ್ ವಾಟರ್ ಲೇಕಿಗೆ ಕರೆಯುವಂತಹ ಒಂದು ಟೈಟಲ್ ಇರುತ್ತೆ. ರೈಟ್. ಹಾಗಾದ್ರೆ ಅಂತಹ ಸಾಲ್ಟ್ ವಾಟರ್ ಲೇಕ್ ಭಾರತದಲ್ಲಿ ಅಥವಾ ಆ ಥಾರ್ ಮರುಭೂಮಿಯಲ್ಲಿ ಯಾವ್ದ್ಯಾವ್ದಿದೆ ಅಂತ ಕೇಳಿದಾಗ ಸಾಂಬಾರ್ ಸರೋವರ ಅಂತ ಒಂದಿದೆ, ಮತ್ತೆ ಸಾರಾಗೋಲ್ ಲೇಕ್ ಅಂತ ಒಂದಿದೆ. ಸಾರಾಗೋಲ್ ಲೇಕ್ ಅಂಡ್ ಸಾಂಬಾರ್ ಲೇಕ್ ಅಂತ. ಆದರೆ ಇದುವರೆಗೂ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಯಾಗಿ ಬಂದಿರೋದು ಯಾವ್ದಪ್ಪ ಅಂದ್ರೆ ಸಾಂಬಾರ್ ಸರೋವರದ ಬಗ್ಗೆ ಕ್ವಶನ್ ಕೇಳಿರುವಂಥದ್ದು. ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ. ಇದು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಒಂದು ಸರೋವರವಾಗಿರುತ್ತೆ. ಹಾಗೆ ಸಾಂಬಾರ್ ಸರೋವರ ಮತ್ತೇನು ಇಂಪಾರ್ಟೆಂಟ್ ಅಂತ ನೋಡಿದಾಗ ಇದು ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ. ಒಳನಾಡಿನ ಉಪ್ಪು ನೀರಿನ ಸರೋವರ ಅಂತ ಕರಿತೀವಿ. ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದಾಗ ಅದು ಸಾಂಬಾರ್ ಸರೋವರನ ಆನ್ಸರ್ ಮಾಡ್ತೀವಿ. ಆದರೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದಪ್ಪ ಅಂದ್ರೆ ಅದು ಚಿಲ್ಕಾ ಸರೋವರ. ಯಾವ ಸರೋವರ ಇದು? ಚಿಲ್ಕಾ. ಆದರೆ ಇದು ಸಮುದ್ರದ ನೀರಿನಿಂದ ನಿರ್ಮಾಣವಾಗಿರುವಂತಹ ಒಂದು ಸರೋವರ. ಸಮುದ್ರದ ನೀರು ಉಪ್ಪಾಗಿರುತ್ತೆ, ಹಾಗಾಗಿ ಈ ಲೇಕು ಕೂಡ ಸಾಲ್ಟ್ ವಾಟರ್ ಲೇಕ್ ಆಗಿರುತ್ತೆ. ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದಾಗ ಅವಾಗ ಚಿಲ್ಕಾ ಆನ್ಸರ್ ಮಾಡಿ. ಯಾವ ಸ್ಟೇಟ್ ಅಲ್ಲಿ ಇರುವಂಥದ್ದು ಇದು? ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಆದರೆ ಸಾಂಬಾರ್ ಸರೋವರ ಯಾವುದೇ ಸಾಗರ ಸಮುದ್ರದಿಂದ ನಿರ್ಮಾಣವಾಗಿರೋದಿಲ್ಲ, ಭೂಭಾಗದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಅಲ್ಲಿನ ಟೆಂಪ್ರೇಚರು, ಅಲ್ಲಿನ ಕ್ಲೈಮೇಟ್ ಕಂಡೀಷನ್ ಇಂದಾಗಿ ಇದು ಸಾಲ್ಟ್ ವಾಟರ್ ಲೇಕ್ ಆಗಿ ಕನ್ವರ್ಟ್ ಆಗಿರೋದು. ಹಾಗಾಗಿ ಇದನ್ನ ಒಳನಾಡಿನ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತಾನೆ ಕರಿತೀವಿ. ಯಾವುದನ್ನ? ಈ ಸಾಂಬಾರ್ ಸರೋವರ. ಯಾವ ಮರುಭೂಮಿಯಲ್ಲಿದೆ ಇದು? ಥಾರ್ ಮರುಭೂಮಿಯಲ್ಲಿ ಕಂಡುಬರುತ್ತೆ. ಈ ಥಾರ್ ಡೆಸರ್ಟ್ ಇದೆಯಲ್ಲ, ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಒಂದು ವಿಶೇಷವಾದಂತಹ ಒಂದು ಭೌಗೋಳಿಕ ಲಕ್ಷಣ ಇದು. ಥಾರ್ ಮರುಭೂಮಿ ಭಾರತದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ ಭಾಗದಲ್ಲಿ ಕಂಡುಬರುವಂಥದ್ದು. ಈ ಥಾರ್ ಡೆಸರ್ಟು ಭಾರತ ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲೂ ಕೂಡ ಇದರ ವ್ಯಾಪ್ತಿಯನ್ನು ನೋಡ್ತೀವಿ. ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳಲ್ಲೂ ಕೂಡ ಗಡಿಯನ್ನು ಹೊಂದಿರುವಂತಹ ಒಂದು ಡೆಸರ್ಟ್ ಆಗಿರುತ್ತೆ. ಇದನ್ನು ಭಾರತದ ಮಹಾ ಮರುಭೂಮಿ, ಇಂಡಿಯನ್ ಗ್ರೇಟ್ ಡೆಸರ್ಟ್ ಅಂತಾನೂ ಕೂಡ ನಾವು ಕರಿತೀವಿ. ಇಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಇರುತ್ತೆ, ಟೆಂಪ್ರೇಚರ್ ತುಂಬ ಹೈ ಇರುತ್ತೆ. ಸೊ ಈ ಭಾಗವನ್ನು ನಾವು ಥಾರ್ ಡೆಸರ್ಟ್ ಏರಿಯಾದ ಬಗ್ಗೆ ಗೊತ್ತಿರಬೇಕು. ಈಗ ಪ್ಲಾಯ ಅನ್ನುವಂತಹ ಪದದ ಅರ್ಥ ಏನಂತ ಗೊತ್ತಾಯಿತು. ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಲೇಕ್ಸ್ಗಳು ಯಾವುದನ್ನೋದು ಕೂಡ ನಮಗೆ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೋಡಿ, ಒಯಾಸಿಸ್ನ ಬಳಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವುವು? ಯಾವುದು? ಒಯಾಸಿಸ್ ಅನ್ನೋದರ ಬಗ್ಗೆ ಗೊತ್ತಿರಬೇಕು ನಮಗೆ. ಏನು ಒಯಾಸಿಸ್ ಅಂದರೆ ಏನು? ನೋಡಿ, ಡೆಸರ್ಟ್ ಏರಿಯಾ ಅಥವಾ ಮರುಭೂಮಿಯ ಭಾಗದಲ್ಲಿ ಕಲ್ಲು ಹಾಸಿಗೆ ಅಂತ ಇರುತ್ತೆ. ಅಂದರೆ ಮೇಲ್ಗಡೆ ಭಾಗ ಮರಳು ಕೊಚ್ಕೊಂಡು ಹೋಗಿರುತ್ತೆ, ಅಲ್ಲೂ ಕಲ್ಲು ಹಾಸಿಗೆ ಅಂತ ಇರುತ್ತೆ. ಅಲ್ಲಿರುವಂತಹ ಅಂಡರ್ಗ್ರೌಂಡ್ ವಾಟರ್, ಅಂತರ್ಜಲ ಏನಾಗತ್ತಪ್ಪ ಅಂದರೆ ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಅಂತರ್ಜಲ ಮೇಲ್ಗಡೆ ಬರೋದ್ರಿಂದ ಆ ಭಾಗದಲ್ಲಿ ನೀರು ಸಿಗತ್ತೆ. ಮರುಭೂಮಿಯಲ್ಲಿ ನೀರು ಸಿಗುವಂತಹ ಸ್ಥಳವನ್ನು ಏನಂತ ಕರೀತಾರಪ್ಪ ಅಂದರೆ ಒಯಾಸಿಸ್ ಅಂತ ಕರಿತೀವಿ. ಡೆಸರ್ಟ್ ಅಲ್ಲಿ ಎಲ್ಲಿ ವಾಟರ್ ಸಪ್ಲೈ ಇರುತ್ತೋ ಆ ಒಂದು ಪ್ಲೇಸಿಗೆ ಕರೆಯುವಂತಹ ಹೆಸರೇನಪ್ಪ ಅಂದರೆ ಒಯಾಸಿಸ್ ಅಂತ ಕರೆಯೋದು. ಹಾಗಾದರೆ ಆ ಮರುಭೂಮಿಯಲ್ಲಿ ಒಂದು ನೀರು ಸಿಗುವಂತಹ ಜಲ ಅಥವಾ ಅಂತರ್ಜಲ ಇರುವಂತಹ ಪ್ರದೇಶವನ್ನು ಒಯಾಸಿಸ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಕಲ್ಟಿವೇಶನ್ ನಡೆಯುತ್ತೆ, ಕೃಷಿ ಚಟುವಟಿಕೆ ನಡೆಯುತ್ತೆ. ಆ ಕೃಷಿ ಚಟುವಟಿಕೆ ನಡೆದಾಗ ಅಲ್ಲಿ ಯಾವ್ಯಾವ ಬೆಳೆಗಳನ್ನು ಪ್ರಮುಖವಾಗಿ ಬೆಳೀತಾರೆ ಅನ್ನೋದು ಗೊತ್ತಿರಬೇಕು. ನೋಡಿ, ಮೆಕ್ಕೆಜೋಳವನ್ನು ಬೆಳೀತಾರಲ್ಲಿ, ಓಕೆ. ಹಾಗೆ ಸಾಸಿವೆಯನ್ನು ಬೆಳೀತಾರೆ, ಖರ್ಜೂರ ಬೆಳೀತಾರೆ, ಜೋಳ ಮತ್ತು ಸಜ್ಜೆಯನ್ನು ಬೆಳೀತಾರೆ. ಇವು ಒಯಾಸಿಸ್ ಪ್ರದೇಶದಲ್ಲಿ ಬೆಳೆಯುವಂತಹ ಅಥವಾ ಭಾರತದ ಥಾರ್ ಡೆಸರ್ಟ್ ಅಲ್ಲಿರುವಂತಹ ಒಯಾಸಿಸ್ ಪ್ರದೇಶದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಯಾವುದಂತ ಕೇಳಿದರೆ ಈ ಬೆಳೆಗಳ ಪರಿಚಯ ಗೊತ್ತಿರಬೇಕು. ಮೆಕ್ಕೆಜೋಳ, ಸಾಸಿವೆ, ಖರ್ಜೂರ, ಜೋಳ ಮತ್ತು ಸಜ್ಜೆ. ಇದರಲ್ಲಿ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಬೇಕಾಗಿರುವಂತಹ ಎರಡು ಬೆಳೆ ಯಾವುದಪ್ಪ ಅಂದರೆ ಖರ್ಜೂರ ಮತ್ತು ಸಜ್ಜೆಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ ಈ ಭಾಗದಲ್ಲಿ. ಯಾವ ಏರಿಯಾದಲ್ಲಿ? ಒಯಾಸಿಸ್ ಅಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಯಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಕಾರ್ಡೋಮಾಮ್ ಬೆಟ್ಟಗಳು ಕಂಡುಬರುವ ರಾಜ್ಯ. ನೋಡಿ, ಕಾರ್ಡೋಮಾಮ್ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಇದು ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಬೆಟ್ಟವಾಗಿರುತ್ತೆ. ಯಾವ ರಾಜ್ಯದಲ್ಲಿದೆ ಇದು? ಕೇರಳ ರಾಜ್ಯದಲ್ಲಿ ಕಂಡು ಬರೋದು.
ಕಾರ್ಡೋಮಾಮ್ ಹಿಲ್ಸ್ ಅಂತಾನೆ ಕರಿತೀವಿ. ಈ ಕಾರ್ಡೋಮಾಮ್ ಹಿಲ್ಸ್ ಅಂದರೆ ಏಲಕ್ಕಿ ಬೆಟ್ಟ ಅಂತಾನೂ ಕೂಡ ಕರೆಯುವಂಥದ್ದು. ಯಾಕೆಂದರೆ ಈ ಬೆಟ್ಟದ ಭಾಗದಲ್ಲಿ ಅತಿ ಹೆಚ್ಚು ಏಲಕ್ಕಿಯನ್ನು ಉತ್ಪಾದನೆ ಮಾಡೋದ್ರಿಂದ ಇದನ್ನು ಕಾರ್ಡೋಮಾಮ್ ಹಿಲ್ಸ್ ಅಂತಾನೆ ಟೈಟಲ್ ಕೊಟ್ಟಿರುವಂಥದ್ದು. ಹಾಗಾದರೆ ಈ ಕಾರ್ಡೋಮಾಮ್ ಹಿಲ್ಸ್ ಅನ್ನುವಂಥದ್ದು ಭಾರತದಕ್ಕೆ ಸಂಬಂಧಪಟ್ಟಂತೆ ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತಂದರೆ ಈ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಕಂಡುಬರೋದು. ಈ ಭಾಗದಲ್ಲಿ ಕಂಡುಬರುತ್ತೆ. ಕಾರ್ಡೋಮಾಮ್ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡುಬರುವಂತಹ ಒಂದು ಬೆಟ್ಟವನ್ನೇ ಕಾರ್ಡೋಮಾಮ್ ಹಿಲ್ಸ್ ಅಂತ ಕರಿತೀವಿ. ಹಾಗೆ ಇದೇ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಇದೇ ಕೇರಳ ರಾಜ್ಯದಲ್ಲಿ ದಕ್ಷಿಣ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಒಂದಿದೆ, ಅನೈಮುಡಿ ಅಂತ. ಶಿಖರದ ಹೆಸರೇನು? ಅನೈಮುಡಿ ಅಂತ. ಈ ಅನೈಮುಡಿ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾದರೆ ಅನೈಮುಡಿ ಅನ್ನುವಂಥದ್ದು ಅಣ್ಣಮಲೈ ಬೆಟ್ಟದಲ್ಲಿ ಕಂಡುಬರುವಂತಹ ಒಂದು ಪೀಕ್ ಆಗಿರುತ್ತೆ. ಎಲ್ಲಿದೆ ಇದು? ಅಣ್ಣಮಲೈ ಬೆಟ್ಟದಲ್ಲಿ ಕಂಡುಬರುವಂತಹ ಒಂದು ಪೀಕನ್ನು ಅನೈಮುಡಿ ಅಂತ ಕರಿತೀವಿ. ಅನೈಮುಡಿ ಕೇರಳ ರಾಜ್ಯದ ಅತಿ ಎತ್ತರವಾದ ಪರ್ವತ ಶಿಖರ, ದಕ್ಷಿಣ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ, ಪಶ್ಚಿಮ ಘಟ್ಟದ ಅತಿ ಎತ್ತರವಾದ ಪರ್ವತ ಶಿಖರ, ಪರ್ಯಾಯ ಪ್ರಸ್ಥಭೂಮಿಯ ಅತಿ ಎತ್ತರವಾದ ಪರ್ವತ ಶಿಖರ. ಯಾವುದು ಕೇಳಿದ್ರು ಒಂದೇ ಆನ್ಸರು, ಅದೇ ಅನೈಮುಡಿ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತಹ ಒಂದು ಪೀಕ್ ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ಕಾರ್ಡೋಮಾಮ್ ಹಿಲ್ಸ್ ಅನ್ನುವಂಥದ್ದು ಯಾವ ಸ್ಟೇಟ್ ಅಲ್ಲಿ ಇರೋದು? ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಪಳನಿ ಬೆಟ್ಟ ಅಂತ ಇದೆ. ಪಳನಿ ಬೆಟ್ಟ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ಯಾವ ಬೆಟ್ಟ? ಪಳನಿ ಬೆಟ್ಟ. ನೀಲಗಿರಿ ಬೆಟ್ಟಗಳು ಕಂಡುಬರುವಂಥದ್ದು ತಮಿಳುನಾಡಿನಲ್ಲೇ ಕಂಡುಬರೋದನ್ನು ನೋಡ್ತೀವಿ. ಮಲೈ ಮಹದೇಶ್ವರ ಬೆಟ್ಟ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಗೋಪಾಲಸ್ವಾಮಿ ಬೆಟ್ಟ ಕರ್ನಾಟಕದಲ್ಲಿರುವಂಥದ್ದು. ಸೊ ಇವೆರಡು ಕೂಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದನ್ನು ನೋಡ್ತೀವಿ. ಹೀಗೆ ಬೆಟ್ಟಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ನೆಕ್ಸ್ಟ್ ಹೋಗೋಣ. ಕರ್ನಾಟಕದ ಬೇಲೂರು ಹಳೆಬೀಡು ದೇವಾಲಯಗಳು ಯಾವ ಕಲ್ಲಿನಿಂದ ನಿರ್ಮಾಣಗೊಂಡಿದೆ? ನೋಡಿ, ಗ್ರಾನೈಟ, ಮಾರ್ಬಲ್ಸ ಅಥವಾ ಅಮೃತ ಶಿಲೆಯಿಂದ ಆಗಿದೆಯೋ ಅಥವಾ ಬಳಪದ ಕಲ್ಲಿನಿಂದ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ನೋಡಿ, ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ ಇದು ಬಳಪದ ಕಲ್ಲಿನಿಂದ ಆಗಿರುವಂತಹ ಒಂದು ದೇವಾಲಯಗಳಾಗಿರ್ತಾವೆ. ಬೇಲೂರಿನಲ್ಲಿರುವಂತಹ ಚೆನ್ನಕೇಶವ ದೇವಾಲಯ, ಕ್ಲಿಯರ್. ಹಳೆಬೀಡಿನಲ್ಲಿರುವಂತಹ ದೇವಾಲಯಗಳು ಬಳಪದ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಂತಹ ಒಂದು ದೇವಾಲಯಗಳಾಗಿರ್ತವೆ. ಹಾಗಾದರೆ ಈ ಬಳಪದ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಂತಹ ದೇವಾಲಯಗಳು ಕೇವಲ ಬೇಲೂರು ಹಳೆಬೀಡಿನಲ್ಲಷ್ಟೇ ಇಲ್ಲ, ತಮಿಳುನಾಡಿನಲ್ಲೂ ಕೂಡ ಈ ದೇವಾಲಯಗಳು ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು. ಹಾಗಾದರೆ ಈ ಬೇಲೂರು ಇದೆಯಲ್ಲ, ಚೆನ್ನಕೇಶವ ದೇವಾಲಯ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದಾಗ ಇದು ಯಗಚಿ ನದಿಯ ದಂಡೆ ಮೇಲಿದೆ. ಇದು ಯಗಚಿ ನದಿಯ ದಂಡೆ ಮೇಲಿರುವಂತಹ ಒಂದು ದೇವಾಲಯ ಅಥವಾ ಒಂದು ಊರು ಯಾವುದಪ್ಪ ಅಂದರೆ ಬೇಲೂರು. ಹಾಗಾದರೆ ಈ ಯಗಚಿ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಹೇಮಾವತಿ ನದಿಯ ಉಪನದಿ. ಹೇಮಾವತಿ ನದಿಯ ಉಪನದಿ ಯಾವುದು? ಯಗಚಿ ಅಂತಾನೆ. ಆ ಯಗಚಿ ನದಿಗೆ ಒಂದು ಡ್ಯಾಮ್ ಅನ್ನು ಕೂಡ ಕಟ್ಟಿದ್ದಾರೆ ಅದೇ ಬೇಲೂರು ಭಾಗದಲ್ಲಿ. ಆ ಜಲಾಶಯದ ಹೆಸರು ಕೂಡ ಏನಂತ ಕೇಳಿದ್ರೆ ಯಗಚಿ ಡ್ಯಾಮ್ ಅಂತಾನೆ. ಬೇಲೂರು ಬಳಿ ಕಂಡುಬರುತ್ತೆ. ಆ ಭಾಗದಲ್ಲಿ ಕಂಡುಬರುವಂತಹ ದೇವಾಲಯ ಬೇಲೂರಿನ ಚೆನ್ನಕೇಶವ ದೇವಾಲಯ ಕಂಡುಬರುವಂಥದ್ದು. ಯಾವ ಕಲ್ಲಿನಿಂದ ಆಗಿದೆ? ಅದು ಬಳಪದ ಕಲ್ಲಿನಿಂದ ನಿರ್ಮಾಣಗೊಂಡಿರುವಂತಹ ಒಂದು ದೇವಾಲಯ ಅಂತ ಕರಿತೀವಿ ಇದನ್ನ, ರೈಟ್. ನೆಕ್ಸ್ಟ್ ಹೋಗೋಣ. ಭಾರತದ ಆಹಾರದ ಕಣಜ ಎಂದು ಕರೆಯಲ್ಪಡುವ ಭಾರತದ ಭೌಗೋಳಿಕ ಪ್ರದೇಶ ಯಾವುದು? ಇಲ್ಲಿ ಪದ ಅರ್ಥ ಮಾಡ್ಕೋಬೇಕಾಗಿರೋದು ಆಹಾರದ ಕಣಜ ಅಂತ ಕರಿತೀವಿ. ಹಾಗಾದರೆ ಈ ಆಹಾರದ ಬೊಟ್ಟಲು ಅಥವಾ ಕಣಜ ಅಂತ ಕರೆಯುವಂತಹ ಪ್ರದೇಶ ಭಾರತದಲ್ಲಿ ಯಾವುದು? ಹಿಮಾಲಯ ಪ್ರದೇಶ ಕರಿತೀವ, ಅಥವಾ ಉತ್ತರದ ಮಹಾಮೈದಾನಕ್ಕೆ ಕರಿತೀವ, ಅಥವಾ ಪರ್ಯಾಯ ಪ್ರಸ್ಥಭೂಮಿನ, ಪೂರ್ವ ಘಟ್ಟಗಳ, ಪಶ್ಚಿಮ ಘಟ್ಟಗಳ, ಅಥವಾ ಕರಾವಳಿನ ದ್ವೀಪಗಳ. ಇವಿಷ್ಟು ಕೂಡ ಭಾರತದ ಪ್ರಾಕೃತಿಕ ಲಕ್ಷಣಗಳು. ಅದರಲ್ಲಿ ಯಾವುದನ್ನ ಈ ಹೆಸರಿಂದ ಕರಿತೀವಿ ಅಂತ ಕೇಳಿದಾಗ ನೋಡಿ, ಭಾರತದಲ್ಲಿ ಒಂದು ಕಡೆ ಯಾವುದಿದೆಯಪ್ಪ ಅಂದರೆ ಹಿಮಾಲಯ ಪರ್ವತ ಕಂಡು ಬರುತ್ತೆ. ನೋಡಿ, ಇಂಡಿಯನ್ ಮ್ಯಾಪನ್ನು ಒಂದು ಡ್ರಾ ಮಾಡಿಕೊಂಡು ಅದರ ಸ್ಟ್ರಕ್ಚರನ್ನು ತಿಳ್ಕೊಂಡ್ರೆ ಇಲ್ಲಿ ನಮಗೆ ಗೊತ್ತಾಗತ್ತೆ ಯಾವುದನ್ನು ಭಾರತದ ಆಹಾರದ ಬಟ್ಟಲು ಅಂತ ಕರಿತೀವಿ. ನೋಡಿ, ಈ ಪ್ರದೇಶವನ್ನು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಇದಿಷ್ಟು ಕೂಡ ಹಿಮಾಲಯ ಭಾಗ, ಕ್ಲಿಯರಾ? ಇದಿಷ್ಟು ಹಿಮಾಲಯ ಭಾಗ ಇರುತ್ತೆ. ನೆಕ್ಸ್ಟು ಈ ಭಾಗ ಇದೆಯಲ್ಲ, ಇದನ್ನು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ, ಪೆನಿನ್ಸುಲರ್ ಪ್ಲೇಟ್ಯೂ. ನೆಕ್ಸ್ಟು ಅದರ ಮಧ್ಯದಲ್ಲಿ ಇದೆಯಲ್ಲ, ಈ ಏರಿಯಾ ಇದೆಯಲ್ಲ, ಇದೇ ಭಾರತದ ಮಹಾ ಮೈದಾನ ಅಂತ ಕರೆಯೋದು. ಇಂಡಿಯನ್ ಗ್ರೇಟ್ ಪ್ಲೈನ್ ಅಂತ ಕರಿತೀವಿ, ಆರ್ ಇಂಡೋ ಗ್ಯಾಂಜೆಟಿಕ್ ಪ್ಲೈನ್ ಅಂತ ಕರಿತೀವಿ.
ಅಂದರೆ ಈ ಹಿಮಾಲಯ ಭಾಗದಲ್ಲಿ ಹುಟ್ಟುವಂತಹ ನದಿಗಳಾದ ಸಿಂಧೂ ನದಿ, ನೆಕ್ಸ್ಟ್ ಈ ಭಾಗದಲ್ಲಿ ಗಂಗಾ ನದಿ ಹುಟ್ಟತ್ತೆ, ನೆಕ್ಸ್ಟ್ ಬ್ರಹ್ಮಪುತ್ರ ನದಿ ಅಂತ ಹುಟ್ಟತ್ತೆ. ಈ ಮೂರು ನದಿಗಳು ಏನು ಹೊತ್ತು ತಂದು ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡುತ್ತಲ್ಲ, ಅಲುವೆಲ್ ಸಾಯಿಲ್ ಅನ್ನು ಡೆಪಾಸಿಟ್ ಮಾಡುತ್ತಲ್ಲ, ಈ ಭಾಗದಲ್ಲಿ ಹೈ ಫರ್ಟಿಲಿಟಿ ಅಲುವೆಲ್ ಸಾಯಿಲ್ ಕಂಡುಬರುತ್ತೆ. ನದಿಗಳಿಂದ ಸಂಚಯನವಾದಂತಹ ಮೆಕ್ಕಲು ಮಣ್ಣು ಕಂಡುಬರುತ್ತೆ. ಹಾಗಾಗಿ ಇದು ಕಲ್ಟಿವೇಶನ್ಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಝೋನ್. ಇದು ಕೃಷಿ ಚಟುವಟಿಕೆಗೆ ಯೋಗ್ಯವಾದಂತಹ ವಲಯವಾಗಿರುತ್ತೆ. ಹಾಗಾಗಿ ಅತಿ ಹೆಚ್ಚು ಬೆಳೆಗಳನ್ನು ಬೆಳೆಯುವಂತಹ ಭೂಪ್ರದೇಶ ಯಾವುದಪ್ಪ ಅಂದರೆ ಭಾರತದ ಮಹಾ ಮೈದಾನವಾಗಿರುತ್ತೆ. ಯಾವುದು? ಉತ್ತರ ಭಾರತದ ಮಹಾ ಮೈದಾನವನ್ನು ಏನಂತ ಕರಿತೀವಿ? ಭಾರತದ ಆಹಾರದ ಬಟ್ಟಲು ಅಥವಾ ಆಹಾರದ ಕಣಜ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಭತ್ತ ಬೆಳೀತಾರೆ, ಗೋಧಿ ಬೆಳೀತಾರೆ, ಜೋಳ ಬೆಳೀತಾರೆ, ತರಕಾರಿಗಳನ್ನು ಬೆಳೀತಾರೆ, ಹಾಗೆ ಕಬ್ಬನ್ನು ಕೂಡ ಈ ಭಾಗದಲ್ಲಿ ಬೆಳೀತಾರೆ, ಹತ್ತಿ ಕೂಡ ಬೆಳೀತಾರೆ. ಇವಿಷ್ಟು ಪ್ರಮುಖವಾದಂತಹ ಬೆಳೆಗಳನ್ನು ಈ ಭಾಗದಲ್ಲಿ ಬೆಳೆಯೋದ್ರಿಂದ ಇದನ್ನು ಭಾರತದ ಆಹಾರದ ಕಣಜ ಅಂತ ಕರಿತೀವಿ. ಹಾಗಾದರೆ ಈ ಮೈದಾನ ಆಗಿರೋದು ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ನಿರ್ಮಾಣವಾದಂತಹ ಒಂದು ಮೈದಾನವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಫುಡ್ ಕ್ರಾಪ್ಸನ್ನು ಹೈಯೆಸ್ಟ್ ಪ್ರೊಡಕ್ಷನ್ ಆಗುವಂತಹ ಒಂದು ಪ್ರದೇಶವಾಗಿರುತ್ತೆ. ನೋಡಿ, 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗಿರುತ್ತೆ? ಉತ್ತರದ ಮೈದಾನ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವ ಗ್ರಹಗಳು ಉಪಗ್ರಹವನ್ನು ಹೊಂದಿಲ್ಲ? ಅಂದರೆ ಯಾವುದಕ್ಕೆ ಸ್ಯಾಟಲೈಟ್ ಇಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೋಡಿ, ಉಪಗ್ರಹ ಇಲ್ಲದೆ ಇರುವಂತಹ 2 ಗ್ರಹಗಳು. ಈಗ ಸೋಲಾರ್ ಸಿಸ್ಟಮ್ ಅಂದರೆ ಎಷ್ಟು ಗ್ರಹಗಳು ಕಂಡುಬರ್ತವೆ? 8 ಗ್ರಹಗಳು ಕಂಡುಬರ್ತಾವೆ. ಆ 8 ಗ್ರಹಗಳು ಯಾವ್ಯಾವುದು? ಒಂದು ನೋಡಿ, ಬುಧ, 2ನೇದು ಶುಕ್ರ, 3ನೇದು ಭೂಮಿ, 4ನೇದು ಮಂಗಳ, 5ನೇದು ಗುರು, 6ನೇದು ಶನಿ, 7ನೇದು ಯುರೇನಸ್, 8ನೇದು ಯಾವುದು? ನೆಪ್ಚೂನ್. ಆ ಗ್ರಹಗಳಲ್ಲಿ ನೋಡಿ, ಸೂರ್ಯನಿಗೆ ಸಮೀಪದಲ್ಲಿರುವಂತಹ ಗ್ರಹಗಳು ಯಾವುದು? ಬುಧ ಮತ್ತು ಶುಕ್ರ ಗ್ರಹ. ಈ ಬುಧ ಮತ್ತು ಶುಕ್ರ ಗ್ರಹ ನಿಯರೆಸ್ಟ್ ಇರೋದ್ರಿಂದ ಇಲ್ಲಿ ಟೆಂಪ್ರೇಚರ್ ಏನು ಉಷ್ಣಾಂಶ ಅನ್ನುವಂಥದ್ದು ತುಂಬಾನೇ ಜಾಸ್ತಿ ಇರುತ್ತೆ. ಟೆಂಪ್ರೇಚರ್ ಹೈ ಆಗಿರುತ್ತೆ. ಹಾಗಾಗಿ ಗುರುತ್ವಾಕರ್ಷಣ ಬಲ ಏನಾಗಿರುತ್ತೆ? ಇದಕ್ಕೆ ಕಡಿಮೆ ಇರುತ್ತೆ. ಗ್ರಾವಿಟೇಷನ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇವೆರಡೂ ಗ್ರಹಗಳಿಗೆ ಸ್ಯಾಟಲೈಟ್ಸ್ಗಳಿಲ್ಲ, ಉಪಗ್ರಹಗಳು ಕಂಡು ಬರೋದಿಲ್ಲ. ಯಾವ್ಯಾವ ಗ್ರಹಕ್ಕೆ? ಬುಧ ಮತ್ತು ಶುಕ್ರ. ನೋಡಿ, ಬುಧ ಗ್ರಹ ಸೂರ್ಯನಿಗೆ ಸಮೀಪ ಇರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಇದೆ. ಶುಕ್ರ ಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರೋದ್ರಿಂದ 95% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ. ಹಾಗಾಗಿ ಇಲ್ಲೂ ಕೂಡ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಹಾಗಾಗಿ ಎರಡರಲ್ಲೂ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕ್ಲಿ ಗ್ರಾವಿಟೇಷನ್ ಕಡಿಮೆ ಇರುತ್ತೆ. ಇದಕ್ಕೆ ಯಾವುದೇ ಸ್ಯಾಟಲೈಟ್ಸ್ಗಳು ಕಂಡು ಬರೋದಿಲ್ಲ. ಅದು ನಮಗೆ ಗೊತ್ತಿರಬೇಕು. ಯಾವ ಗ್ರಹ ಅಂತ ಕೇಳಿದರೆ ನೋಡಿ, ಬುಧ ಮತ್ತು ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಹಾಗಾದರೆ ಪಕ್ಕದಲ್ಲಿರುವಂತಹ ಭೂಮಿಗೆ ಉಪಗ್ರಹ ಇದೆ ಅಂತ ಕೇಳಿದಾಗ ಚಂದ್ರ ಉಪಗ್ರಹ. ಅರ್ತಿಗೆ ಒಂದು ಸ್ಯಾಟಲೈಟ್ ಇದೆ. ಆ ಸ್ಯಾಟಲೈಟ್ ಯಾವುದಪ್ಪ ಅಂದರೆ ಮೂನ್ ಅಂತಾನೆ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಂಗಳ ಗ್ರಹದ ಪ್ರಮುಖ ಉಪಗ್ರಹಗಳು ಯಾವುದು? ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳು ಕಂಡುಬರ್ತಾವೆ. ಆ 2 ಉಪಗ್ರಹಗಳು ಯಾವುದು ಅಂತ ಕೇಳಿದರೆ ಒಂದು ಪೋಬೋಸ್ ಅಂತ ಇದೆ, ಮತ್ತೊಂದು ಯಾವುದಪ್ಪ ಅಂದರೆ ಡಿಮೋಸ್ ಅಂತ ಕಂಡುಬರುತ್ತೆ. ಪೋಬೋಸ್ ಮತ್ತು ಡೈಮೋಸ್ ಅಂತ 2 ಸ್ಯಾಟಲೈಟ್ಸ್ಗಳು ಕಂಡುಬರ್ತಾವೆ. ಭೂಮಿಗೆ 1, ಮಂಗಳನಿಗೆ ಎಷ್ಟಿದಾವೆ? 2 ಸ್ಯಾಟಲೈಟ್ಸ್ಗಳು, ಒಂದು ಪೋಬೋಸ್ ಮತ್ತು ಇನ್ನೊಂದು ಡೈಮೋಸ್ ಅಂತ. ಇಲ್ಲಿ ಡೈಮೋಸ್ ಸ್ಯಾಟಲೈಟ್ ಇಂಪಾರ್ಟೆಂಟ್ ಏನಂತ ತಿಳ್ಕೊಳ್ಳಿ. ಇದು ಸೌರವ್ಯೂಹದಲ್ಲಿ, ಸೋಲಾರ್ ಸಿಸ್ಟಮ್ ಅಲ್ಲೇ ಅತಿ ಚಿಕ್ಕ ಉಪಗ್ರಹವಾಗಿರುತ್ತೆ. ಸ್ಮಾಲೆಸ್ಟ್ ಸ್ಯಾಟಲೈಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದರೆ ಅದು ಡೈಮೋಸ್. ಹಾಗಾದರೆ ಡೈಮೋಸ್ ಯಾವ ಗ್ರಹದ ಉಪಗ್ರಹ? ಇದು ಮಂಗಳ ಗ್ರಹದ ಉಪಗ್ರಹ ಅಂತಾನೆ ಕರೆಯುವಂಥದ್ದು ಡೈಮೋಸ್ಸಿಗೆ. ಹಾಗಾದರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ ಯಾವುದಪ್ಪ ಅಂದರೆ ಜುಪಿಟರ್. ಗುರು ಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರೋದನ್ನು ನಾವು ನೋಡ್ತೀವಿ. ಆ ಗುರು ಗ್ರಹಕ್ಕೆ ಗ್ಯಾನಿಮೆಡಾ ಅಂತ ಒಂದು ಸ್ಯಾಟಲೈಟ್ ಇದೆ. ಯಾವ ಸ್ಯಾಟಲೈಟು? ಗ್ಯಾನಿಮೆಡಾ ಅಂತ ಒಂದು ಉಪಗ್ರಹ ಇದೆ. ಈ ಗ್ಯಾನಿಮೆಡಾ ಉಪಗ್ರಹದ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೌರವ್ಯೂಹದಲ್ಲೇ ಅತಿ ದೊಡ್ಡ ಉಪಗ್ರಹ ಇದು. ಲಾರ್ಜೆಸ್ಟ್ ಸ್ಯಾಟಲೈಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದರೆ ಗ್ಯಾನಿಮೆಡಾ ಯಾವ ಗ್ರಹದ ಉಪಗ್ರಹ ಅಂತ ಕೇಳಿದರೆ ಇದು ಗುರು ಗ್ರಹದ ಉಪಗ್ರಹವಾಗಿರುತ್ತೆ. ನೋಡಿ, ಸೌರವ್ಯೂಹದಲ್ಲೇ ಅತಿ ದೊಡ್ಡ ಉಪಗ್ರಹ ಗ್ಯಾನಿಮೆಡಾ, ಗುರು ಗ್ರಹ. ಸೌರವ್ಯೂಹದಲ್ಲೇ ಅತಿ ಚಿಕ್ಕ ಉಪಗ್ರಹ ಯಾವುದು? ಡಿಮೋಸ್. ಯಾವ ಗ್ರಹದ ಉಪಗ್ರಹ ಇದು? ಮಂಗಳ ಗ್ರಹದ ಉಪಗ್ರಹವಾಗಿರುತ್ತೆ. ಇದು ಸ್ಯಾಟಲೈಟ್ ರಿಲೇಟೆಡ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ,
ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರು ಅಂತ. ಸೊ ಅದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರತ್ತೆ. ಯಾರು ಅಂತ ಕೇಳಿದರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತೇಳಿ ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊದಲ ಮಾನವ ಆಗಿರ್ತಾನೆ. ಈತ ಅಮೇರಿಕದವನು. ಆ ಚಂದ್ರನ ಮೇಲೆ ಫಸ್ಟ್ ಟೈಮು ಕಾಲಿಟ್ಟಂತಹ ವ್ಯಕ್ತಿ ಅಂತ ಕರಿತೀವಿ. ಆದರೆ ಇತ್ತೀಚಿನ ಎಕ್ಸಾಮಿಗೆ ಈತನನ್ನು ಫಸ್ಟ್ ಪರ್ಸನ್ ಅಂತ ಕರೆಯುವಂಥದ್ದು. ಹಾಗಾದರೆ ಇನ್ನು ಇಬ್ಬರು ಇದ್ದಾರೆ. ಯಾರ್ಯಾರು ಅಂತ ಕೇಳಿದರೆ ಎಡ್ವಿನ್ ಆಲ್ಡ್ರಿನ್ ಅಂತ, ಇನ್ನೊಬ್ಬ ಮೈಕಲ್ ಕೋಲಿನ್ ಅಂತ. ನೋಡಿ, ಇವರು ಮೂವರು ಕೂಡ ಚಂದ್ರನ ಮೇಲೆ ಕಾಲಿಟ್ಟಂತಹ ವ್ಯಕ್ತಿಗಳಾಗಿರ್ತಾರೆ. ನೀಲ್ ಆರ್ಮ್ಸ್ಟ್ರಾಂಗ್, ಎಡ್ವಿನ್ ಆಲ್ಡ್ರಿನ್ ಮತ್ತು ಮೈಕಲ್ ಕೊಲಿನ್ ಅನ್ನುವಂಥವ್ರು ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊದಲ ಮನುಷ್ಯರು. ಅದರಲ್ಲಿ ಫಸ್ಟ್ ಯಾರು ಅಂತ ಕೇಳಿದರೆ ನೀಲ್ ಆರ್ಮ್ಸ್ಟ್ರಾಂಗು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ. ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಬೇಕಾಗುವ ಅವಧಿಗೆ ಡ್ಯಾಶ್ ಎನ್ನುತ್ತಾರೆ. ಚಂದ್ರ ಭೂಮಿಯನ್ನು ಒಂದು ಸುತ್ತು ಹಾಕೊಂಬಂದ್ರೆ ಅದನ್ನು ಏನಂತ ಕರಿತೀವಿ ಅಂತ ನೋಡಿದಾಗ ಅದನ್ನು ಪರಿಭ್ರಮಣ ಅಂತ ಕರಿತೀವಿ, ರೆವಲ್ಯೂಷನ್ ಅಂತ ಕರಿತೀವಿ, ಚಂದ್ರನ ಒಂದು ಪರಿಭ್ರಮಣ. ಆದರೆ ನಾವು ಜನರಲಿ ಕರೆಯುವಂತಹ ಒಂದು ಟೈಟಲ್ ಇದೆ, ಏನಂತ ಕರಿತೀವಪ್ಪ ಅಂದರೆ ಒಂದು ಮಾಸ ಅಂತ ಕರಿತೀವಿ. ಒಂದು ಮಾಸ ಅಂದರೆ ಒಂದು ತಿಂಗಳು ಅಂತ ಅರ್ಥ. ಹಾಗಾದರೆ ಒಂದು ತಿಂಗಳು ಆಗೋದು ಯಾವ ರೀತಿಯಲ್ಲಿ? ಚಂದ್ರನು ಭೂಮಿಯ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿದರೆ ಅದನ್ನು ಒಂದು ತಿಂಗಳು ಅಂತ ಕರಿತೀವಿ, ಅಥವಾ ಒಂದು ಮಾಸ ಅಂತಲೇ ಕರೆಯುವಂಥದ್ದು. ನೋಡಿ, ಈ ರೀತಿ ಪ್ರಶ್ನೆ ಬಂದಾಗ ಏನು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಅದೇ ಭೂಮಿ ತನ್ನ ಸುತ್ತ ಒಂದು ಸುತ್ತು ಸುತ್ತರ್ಕೊಂಡ್ರೆ ಅದನ್ನು ಏನಂತ ಕರಿತೀವಿ? ಒಂದು ದಿನ ಅಂತ ಕರಿತೀವಿ. ಒನ್ ಡೇ ಅಂತ ಅಂದ್ರೇನು? ಭೂಮಿ ತನ್ನ ಸುತ್ತ ತಾನು ಒಂದು ಸುತ್ತು ಸುತ್ತರ್ಕೊಳ್ಳೋದು. ಅದೇ ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತರ್ಕೊಂಡ್ಬಂದ್ರೆ ಅದನ್ನು ಒಂದು ವರ್ಷ ಅಂತ ಕರಿತೀವಿ. 365 ಕಾಲು ದಿನಗಳು, 24 ಗಂಟೆ ಅಂದರೆ ಒಂದು ದಿನ ಅಂತ. ಅದ್ರ ಕಂಡೀಷನ್ ಏನಂತ ಗೊತ್ತಾಯ್ತಲ್ಲ? ಅದೇ ರೀತಿ ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಬೇಕಾಗುವ ಅವಧಿಗೆ ಡ್ಯಾಶ್ ಎನ್ನುತ್ತಾರೆ, ಅಂದರೆ ಒಂದು ಮಾಸ ಅಂತ ಕರಿತೀವಿ ಅಥವಾ ಒಂದು ತಿಂಗಳು ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಹೋಗೋಣ. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ಡ್ಯಾಶ್ ಎನ್ನುತ್ತಾರೆ. ಈಗ ಸಾಗರ ಸಮುದ್ರಗಳಲ್ಲಿ ವೇವ್ಸ್ಗಳು ಬರ್ತಾವೆ, ಈ ರೀತಿ ಅಲೆಗಳು ಬರ್ತಾವೆ. ಆ ಅಲೆಗಳಿಗೆ ಟರ್ಬನ್ಗಳನ್ನು ಜೋಡಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ನಾವು. ಆ ವಿದ್ಯುತ್ತನ್ನು ಏನಂತ ಕರಿತೀವಿ ನಾವು? ಟೈಡಲ್ ಎನರ್ಜಿ ಅಂತ ಕರಿತೀವಿ. ಉಬ್ಬರವಿಳಿತದ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಅಥವಾ ಇದನ್ನು ಮತ್ತೊಂದು ಹೆಸರಿಂದ ಕರಿತೀವಿ, ಭರತ ಶಕ್ತಿ ಅಂತಾನೂ ಕೂಡ ಕರಿತೀವಿ. ಟೈಡಲ್ ಎನರ್ಜಿ ಅಥವಾ ಭರತ ಶಕ್ತಿ ಅಥವಾ ಉಬ್ಬರವಿಳಿತದ ಶಕ್ತಿ ಅಂತಾನೂ ಕೂಡ ಕರೆಯುವಂಥದ್ದು. ಸೊ ಯಾವುದರಿಂದ? ಸಾಗರದ ಅಲೆಗಳಿಂದ ಉತ್ಪಾದನೆ ಆಗುವಂತಹ ಒಂದು ವಿದ್ಯುತ್ತಿಗೆ ಕರೆಯುವಂತಹ ಒಂದು ಹೆಸರಾಗಿರ್ತವೆ. ನೋಡಿ, ಇಂತಹ ಒಂದು ನೇರ ಆದಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸ್ನೇಹಿತರೆ, ಇದಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ EVS ರಿಲೇಟೆಡ್ ಆಗಿರುವಂತಹ ಮತ್ತೆ ಕೆಲವೊಂದು ಬೇಸಿಕ್ ಕ್ವಶನ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಚೆಂದಾಗಿ ಈಗಲಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. TET ಪಾಸ್ ಮಾಡ್ಕೊಂಡಿದ್ದೀರಿ. ಈಗೇನಿದ್ರು ಮುಂದಿನ ನಿಮಗೆ ಗೋಲ್ ಯಾವುದಪ್ಪ ಅಂದರೆ PSTR, HSTR, GPSTR ಎಕ್ಸಾಮನ್ನು ಪಾಸ್ ಮಾಡುವಂಥದ್ದು. ಅದಕ್ಕೆ ಪೂರಕವಾದಂತಹ ಒಂದು ವಿಡಿಯೋಸನ್ನು ನಾವು ಕೊಡ್ತಾ ಇರ್ತೀವಿ. ನೀವು ಓದಿ, ನಮ್ಮಿಂದ ಆಗುವಂತಹ ಒಂದು ಸಹಾಯವನ್ನು ನಿಮಗೆ ಮಾಡ್ತಾ ಇರ್ತೀವಿ. ನಿಮಗೆ ಏನಾದ್ರು ಅನುಕೂಲ ಇತ್ತಂದರೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಿ ವಿಡಿಯೋಸನ್ನು ನೋಡ್ತಾ ಹೋಗಿ. 100% ನಿಮಗೆ ಯೂಸ್ಫುಲ್ ಆಗುತ್ತಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.